ತಿಪಟೂರಿನಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅಬ್ಬರದ ಪ್ರಚಾರವನ್ನ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಪರ ಮತಯಾಚಿಸಿದರು. ತಿಪಟೂರಿನ ಕೋಡಿ ಸರ್ಕಲ್ನಿಂದ ನಡೆದಂತಹ ರೋಡ್ ಶೋ ಹಾಸನ ಸರ್ಕಲ್ ವರೆಗೂ ಕೂಡ ಸಾಕ್ತು. ಲಿಂಗಾಯತರ ಪ್ರಾಬಲ್ಯ ಇರುವಂತಹ ಕ್ಷೇತ್ರ, ಆ ಕ್ಷೇತ್ರದಲ್ಲಿಯೇ ಬಿಎಸ್ವೈರಿಂದ ಮತಬೇಟೆ. ಸೋಮಣ್ಣಗೆ ಮತ ನೀಡುವಂತೆ ಈ ಸಂದರ್ಭದಲ್ಲಿ ಮತದಾರರಲ್ಲಿ ಯಡಿಯೂರಪ್ಪ ಮನವಿ ಮಾಡಿದರು. ಯಡಿಯೂರಪ್ಪಗೆ ಮಾಜಿ ಸಚಿವ ಬಿಸಿ ನಾಗೇಶ್ ಈ ಸಂದರ್ಭದಲ್ಲಿ ಸಾಥ್ ನೀಡಿದರು. ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ಸೇರಿದ ಹಾಗೆ ಹಲವರು ರೋಡ್ ಶೋನಲ್ಲಿ ಭಾಗಿಯಾಗಿದ್ದರು. ಮುಂದೆ ಬನ್ನಿ, ದಯಮಾಡಿ ಮುಂದೆ ಬನ್ನಿ, ಮುಂದೆ ಬನ್ನಿ. ರಾಜ್ಯದಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ. ನಾನು ಇವತ್ತು ಶಿವಮೊಗ್ಗಕ್ಕೆ ಹೋಗಿ ನಾಳೆ ಬೀದರ್ ಆ ಕಡೆ ಹೋಗ್ತಾ ಇದ್ದೀನಿ. ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಗಾಡಿ ಎಲ್ಲ ಕಡೆ, ಅದೇ ರೀತಿ ಅಮಿತ್ ಶಾಜಿ ಅವರು ಮೊನ್ನೆ ನಿನ್ನೆ ಬಂದಾಗಲೂ ಸಹ ಭಾಳ ಒಳ್ಳೆ ಜನಬೆಂಬಲ ಸಿಕ್ಕಿತ್ತು. ಇದೆಲ್ಲದರ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೇನೆ, ಇಲ್ಲಿ ಸೋಮಣ್ಣವರು ದೊಡ್ಡ ಹಂತದಲ್ಲಿ ಗೆಲ್ತಾರೆ. ಒಟ್ಟು 28 ಗೆಲ್ತಾರೆ. ಈಗ ನಡೆಯೋ 14 ಕ್ಷೇತ್ರ 100 ಕ್ಷೇತ್ರ ಗೆಲ್ತಾರೆ. ದೇವೇಗೌಡರು ಪ್ರಧಾನಿಯವರ ಸಂಬಂಧ ಆಗಿದೆ ಅಂತ ಎಲ್ರಿಗೂ ಗೊತ್ತಿದೆ. BJP ಜನತಾದಳ ಎರಡು ಹೊಂದಾಣಿಕೆ ಆಗಿರೋದ್ರಿಂದ ಭಾಳ ದೊಡ್ಡ ಅಂತರದಲ್ಲಿ ನಾವು ಪ್ರತಿ ಕ್ಷೇತ್ರ ಗೆಲ್ತೇವೆ ಅನ್ನೋದು ಅವ್ರಿಗೆ ಗೊತ್ತಾಗಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.